ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಹಾರಿಯ ಹತ್ತಿರ ರಾಜ ದುಷ್ಯಂತ ಅನಿರ್ವರ್ಣನೀಯಂ ಪರಕಲತ್ರಂ ಅಂತ ಹೇಳ್ತಾನೆ. ಪರಸ್ತ್ರೀಯರನ್ನ ವರ್ಣಿಸಕೂಡದು. ಈ ವಿಷಯವನ್ನ ಕೇಳ್ತಾ ಇರುವಂತಹ ಋಷಿಗಳ ಮಧ್ಯದಲ್ಲಿ ನಿಂತುಕೊಂಡಿರುವಂತಹ ಶಕುಂತಲೆ ಅತ್ಯಂತ ಆಸೆಯಿಂದ ರಾಜನನ್ನು ತುಂಬು ಹೃದಯದಿಂದ ತನ್ನ ಅರಮನೆಗೆ ಬರಮಾಡಿಕೊಳ್ತಾನೆ ಎನ್ನುವುದನ್ನು ಅರಿತಿದ್ಲು. ಕನಸಿನಲ್ಲಿಯೇ ದೊಡ್ಡ ಗೋಪುರವನ್ನು ಕಟ್ಟಿಕೊಂಡಿದ್ಲು. ಆದರೆ ಪ್ರತಿಹಾರಿಯ ಹತ್ತಿರ ರಾಜನಾಗಿರುವಂತಹ ದುಷ್ಯಂತ ಪರಸ್ತ್ರೀಯರನ್ನು ವರ್ಣಿಸಕೂಡದು ಅಂತ ಹೇಳಿದ ತಕ್ಷಣ ನಾನು ಬೇರೆಯವನೇ ಅನ್ನುವುದು ಅವಳ ಮನಸ್ಸಲ್ಲಿ ಬಂತು. ಅಷ್ಟೇ ಅಲ್ಲ, ಸಂಪೂರ್ಣವಾಗಿ ಹತಾಶಳಾಗ್ತಾಳೆ. ಹಾಗೆಯೇ ಶಕುಂತಲಾ ಹಸ್ತ ಮುರಸಿ ಕೃತ್ವ ಆತ್ಮಗತಂ ಹೃದಯ ಕಿಮೇವಂ ವೇಪಸೆ ಆರ್ಯಪುತ್ರಸ್ಯ ಭಾವಮವಧಾರ್ಯ ಧೀರಂತಾವತ್ ಭವ. ಹೆದರ್ಕೊಳ್ಬೇಡ, ತನ್ನಲ್ಲಿಯೇ ತಾನು ಹೇಳ್ಕೊಳ್ತಾ ಇರುವ ಮಾತು. ಹೃದಯ ಕಿಮೇವಂ ವೇಪಸೆ, ಅಲೈ ನನ್ನ ಹೃದಯವೇ, ಯಾಕೆ ನೀನು ಕಂಪಿಸ್ತಾ ಇದ್ದೀಯೇ? ಆರ್ಯ ಪುತ್ರಸ್ಯ ಭಾವಮವಧಾರ್ಯ ಧೀರಂ ತಾವತ್ ಭವ. ಆ ಆರ್ಯಪುತ್ರ ಅಂತ ಹೇಳಿದ್ರೆ ರಾಜಕುಮಾರನ ಭಾವನೆಯನ್ನು ಅರಿತು ಧೈರ್ಯವನ್ನು ಹೊಂದು. ಆಗಿದ್ದು ಆಗಿ ಹೋಗಿದೆ, ಮುಂದೆ ಆತನನ್ನು ಒಪ್ಪಿಸುವ ಕೆಲಸ ನಿನ್ನದಾಗಬೇಕು. ನಾನು ಈಗ ಸೋತಿದ್ದೇನೆ, ನಾನು ಈಗ ಮೋಸ ಹೋಗ್ತಾ ಇದ್ದೇನೆ, ಇದನ್ನೆಲ್ಲ ಮನಸ್ಸಿನಲ್ಲಿ ಅರಿತುಕೊಳ್ತಾ ಇನ್ನು ಒಂದು ಕ್ಷಣ ನಾನು ನಿರ್ಲಕ್ಷ್ಯನಾದರೆ ಅಥವಾ ನಾನು ಅಲಕ್ಷ್ಯ ಮಾಡಿದರೆ ಈ ವಿಚಾರವನ್ನು, ನನ್ನ ತನವನ್ನು ನಾನು ಕಳೆದುಕೊಳ್ಳಬೇಕಾಗ್ತದೆ, ನನ್ನ ವಾಸ್ತವ ಬದುಕನ್ನು ನಾನು ಕಳೆದುಕೊಳ್ಳಬೇಕಾಗ್ತದೆ. ಈ ಎಲ್ಲ ಭಾವನೆಯನ್ನು ತುಂಬಿಕೊಳ್ತಾ ತನ್ನನ್ನೇ ತಾನು ತನ್ನ ಹೃದಯವನ್ನು ಗಟ್ಟಿ ಮಾಡಿಕೊಳ್ತಾ ಹೇಳ್ಕೊಳ್ತಾ ಇರುವ ಮಾತು, ಧೈರ್ಯವನ್ನು ಹೊಂದು ಎಲೆ ಮನಸ್ಸೆ ಅಂತ ಹೇಳ್ಕೊಳ್ತದೆ. ಹೃದಯವೇ ನೀನು ಧೈರ್ಯವನ್ನು ಹೊಂದು. ಪುರೋಹಿತ ಪುರೋಗತ್ವಾಯೇತೆ ವಿಧಿವದರ್ಚಿತಾಸ್ತಪಸ್ವಿನಃ ಕಶ್ಚಿದೇಶಾಂ ಉಪಾಧ್ಯಾಯ ಸಂದೇಶಃ ತಂದೇವಃ ಶ್ರೋತುಮರ್ಹತಿ. ಪುರೋಹಿತರು ಹೇಳ್ತಾ ಇರುವ ಮಾತು, ಏತೆ ವಿಧಿವದರ್ಚಿತಾ ತಪಸ್ವಿನಃ, ವಿಧಿವತ್ ಅರ್ಚಿತಾ ತಪಸ್ವಿನಃ. ಈ ತಪಸ್ವಿಗಳು ಯಾವ ರೀತಿಯಲ್ಲಿ ಅರ್ಚನೆ ಪೂಜಿಸಲ್ಪಡಬೇಕೋ ಆ ರೀತಿಯಲ್ಲಿ ಪೂಜಿಸಲ್ಪಟ್ಟಿದ್ದಾರೆ. ಇನ್ನು ಬಂದ ಕಾರಣ ಏನು ಅನ್ನುವುದನ್ನು ರಾಜನ ಹತ್ರ ವಿವರಿಸಲಿಕ್ಕೆ ಹೊರಟಿದ್ದಾನೆ. ಕಶ್ಚಿದೇಶಾಂ ಉಪಾಧ್ಯಾಯ ಸಂದೇಶ. ಇವರು ಕಣ್ವ ಮಹರ್ಷಿಗಳ ಸಂದೇಶವನ್ನು ಹೊತ್ತು ತಂದಿದ್ದಾರೆ. ತಂದೇವ ಶ್ರೋತುಮರ್ಹತಿ. ಅಲ್ಲಿ ಭಗವಂತನೇ ಅಥವಾ ರಾಜನಿಗೆ ಹೇಳ್ತಾ ಇರೋ ಮಾತು, ತಂದೇವ ಶ್ರೋತುಮರ್ಹತಿ, ಪೂಜ್ಯನೇ ನೀನು ಕೇಳಲಿಕ್ಕೆ ಸಿದ್ಧನಾಗಬಹುದು ಅಂಥೇಳಿ ಪುರೋಹಿತರು ಹೇಳ್ತಾ ಇರುವ ಮಾತು. ಕಣ್ವ ಮಹರ್ಷಿಗಳ ಸಂದೇಶವನ್ನು ಹೊತ್ತು ತಂದಿದ್ದಾರೆ ಈ ಎರಡು ಋಷಿಗಳು. ನೀನು ಕೇಳಲಿಕ್ಕೆ ಸಿದ್ಧನಾಗಬಹುದು. ರಾಜ, ಅವಹಿತೋಸ್ಮಿ ಅಪಿ ನಿರ್ವಿಘ್ನ ತಪಸ್ಸೋ ಮುನಯಃ. ಕೇಳ್ತಾ ಇದ್ದೇನೆ, ಗಮನವಿಟ್ಟು ಕೇಳ್ತಾ ಇದ್ದೇನೆ. ಅವಹಿತೋಸ್ಮಿ, ಗಮನವಿಟ್ಟು ಕೇಳ್ತಾ ಇದ್ದೇನೆ. ಅಪಿ ನಿರ್ವಿಘ್ನ ತಪಸ್ಸೋ ಮುನಯಃ, ನಿಮ್ಮ ತಪಸ್ಸು ನಿರ್ವಿಘ್ನವಾಗಿ ನಡೀತಾ ಇದೆಯಾ ಅಲ್ವೇನು? ಯಾಕಂತ ಹೇಳಿದ್ರೆ ಈ ಪ್ರಶ್ನೆ ಬಂದಿದ್ದು, ಋಷಿ ಮುನಿಗಳು ಮನೆಯ ಬಾಗಿಲಿಗೆ ಬಂದಿದ್ದಾರೆ ಅಂತ ಹೇಳಾದರೆ ಕಾರಣ ಏನು? ಕರೆಯದೇ ಬಂದಂಥ ಅತಿಥಿಗಳು. ಸಾಮಾನ್ಯವಾಗಿ ಋಷಿಮುನಿಗಳು ಭಗವಂತನ ಚಿಂತನೆಯಲ್ಲಿಯೇ ಇರುವಂಥವರು. ಅಂಥವರಿಗೆ ಏನು ತೊಂದರೆ ಆಗಿರಬಹುದು? ಯಜ್ಞ ಯಾಗಾದಿಗಳಿಗೆ ಬೇಕಾಗಿರುವಂತಹ ಸೌಕರ್ಯಗಳ ತೊಂದರೆ ಆಗಿರಬಹುದೇ? ಕಾಡಿನಲ್ಲಿರುವಂತಹ ಪ್ರಾಣಿಗಳು ತನ್ನ ಧರ್ಮವನ್ನು ಬಿಟ್ಟಿರಬಹುದೇ? ಅಥವಾ ಅಲ್ಲಿರುವಂತಹ ವೃಕ್ಷಗಳು ಹೂವುಗಳನ್ನು ಬಿಡದೇ ಇರಬಹುದೇ? ಒಟ್ಟಾರೆಯಾಗಿ ದುರ್ಭಿಕ್ಷ ಅನ್ನುವಂಥದ್ದು ಅವರು ವಾಸವಾಗಿರುವಂತಹ ಕ್ಷೇತ್ರದಲ್ಲಿ ಬಂದಿರಬಹುದೇ? ಇದನ್ನೆಲ್ಲ ಮನಸ್ಸಿನಲ್ಲಿ ಗಮನವನ್ನು ಇಟ್ಟುಕೊಂಡು ನಿರ್ವಿಘ್ನ ತಪಸ್ಸೋ ಮುನಯಃ, ನಿಮ್ಮ ತಪಸ್ಸಿಗೆ ವಿಘ್ನತೆ ಅನ್ನುವುದು ಇದೆಯೇ? ನಿರ್ವಿಘ್ನವಾಗಿ ನಡೀತಾ ಇದೆಯಲ್ವೇನು
ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಅದಕ್ಕೆ ಋಷಿಗಳು ಹೇಳ್ತಾ ಇರುವ ಮಾತು, ಋಷಯ ಕುತೋ ಧರ್ಮ ಕ್ರಿಯಾ ವಿಘ್ನ ಸತಾಂ ರಕ್ಷಿತರಿ ತ್ವಯಿ ತಮಃ ತಪಸ್ಸಿ ಧರ್ಮಾಂಶವು ಕಥಮಾವಿರ್ಭವಿಷ್ಯತಿ. ಹೇಳ್ತಾ ಇರುವ ಮಾತು, ಕುತೋ ಧರ್ಮ ಕ್ರಿಯಾ ವಿಘ್ನ ಸತಾಂ ರಕ್ಷಿತರಿ ತ್ವಯಿ ತಮಃ ತಪತಿ ಧರ್ಮಾಂಶವು ಕಥಮಾವಿರ್ಭವಿಷ್ಯತಿ. ಸತಾಂ ರಕ್ಷಿತರಿ ತ್ವಯಿ ಧರ್ಮಕ್ರಿಯಾ ವಿಘ್ನ ಕುತಃ. ಒಂದನ್ನು ಇಟ್ಟುಕೊಂಡು ಮತ್ತೊಂದಿನಿಂದ ಸಮರ್ಥನೆಯನ್ನು ಮಾಡ್ತಾ ಇರುವಂಥದ್ದು. ತಮಃ ತಪತಿ ಧರ್ಮಾಂಶವು ಕಥಮಾವಿರ್ಭವಿಷ್ಯತಿ. ಧರ್ಮಾಂಶು, ಧರ್ಮ ಆತನ ಸ್ವಭಾವ, ಅಂಶು ಅಂತಂದರೆ ಕಿರಣ, ಕಿರಣವನ್ನು ಸೂಸುವಿಕೆ ಆತನ ಒಂದು ಸ್ವಭಾವ. ಅದು ಯಾರ ಸ್ವಭಾವ ಅಂತಂದಕ್ಕೆ ಸೂರ್ಯನ ಸ್ವಭಾವ. ಸೂರ್ಯ ಧರ್ಮಾಂಶವು ಸೂರ್ಯನು ಬೆಳಗುತ್ತಿರುವಾಗ ತಮಃ ತಪತಿ, ಧರ್ಮಾಂಶವು ತಪತಿ, ತಮಃ ಕಥಮಾವಿರ್ಭವಿಷ್ಯತಿ. ತಮಃ ಅಂತಂದರೆ ಕತ್ತಲು. ಸೂರ್ಯನು ಬೆಳಗುತ್ತಿರುವಾಗ ಕತ್ತಲು ಹೇಗೆ ಹುಟ್ಟಲು ಸಾಧ್ಯ ಇದೆ, ಕತ್ತಲು ಹೇಗೆ ಇರಲಿಕ್ಕೆ ಸಾಧ್ಯ ಇದೆ? ಯಾಕಂತ ಹೇಳಿದ್ರೆ ಕುತಃ ಧರ್ಮಕ್ರಿಯಾ ವಿಘ್ನ ಸತಾಂ ರಕ್ಷಿತರಿ ತ್ವಯಿ. ಸತಾಂ ತ್ವಯಿ ರಕ್ಷಿತರಿ, ಸಜ್ಜನರು ಶ್ರೇಷ್ಠರು ಸಂತರು ತ್ವಯಿ ರಕ್ಷಿತರಿ, ನಿನ್ನಿಂದ ರಕ್ಷಣೆಗೆ ಒಳಗಾಗ್ತಾ ಇರುವಾಗ ಕುತಃ ಧರ್ಮಕ್ರಿಯಾ ವಿಘ್ನ, ಧರ್ಮಕ್ರಿಯಾ ವಿಘ್ನ ಕುತಃ, ನಮ್ಮ ಧಾರ್ಮಿಕ ಕ್ರಿಯೆಗಳಿಗೆ ವಿಘ್ನವೆಲ್ಲಿ? ಈ ರೀತಿಯಾಗಿ ಋಷಿಮುನಿಗಳು ಪ್ರಶ್ನೆಯನ್ನು ಮಾಡ್ತಾರೆ. ಪರೀಕ್ಷಾ ದೃಷ್ಟಿಯಿಂದ 6ನೇ ಶ್ಲೋಕವು ಕೂಡ ಇಂಪಾರ್ಟೆಂಟ್ ಆಗಿದೆ. ಅಂದರೆ ಏನು ಅಂತ ಹೇಳಿದ್ರೆ, ಸತಾಂ ರಕ್ಷಿತರಿ ತ್ವಯಿ, ಸಜ್ಜನರನ್ನು ತ್ವಯಿ ಸಂತರನ್ನು, ಈ ಋಷಿಮುನಿಗಳನ್ನು ತ್ವಯಿ ರಕ್ಷಿತರಿ, ನೀನು ರಕ್ಷಣೆಯನ್ನು ಮಾಡ್ತಾ ಇರುವಾಗ ಧರ್ಮಕ್ರಿಯಾ ವಿಘ್ನ ಕುತಃ, ನಮ್ಮ ಧಾರ್ಮಿಕ ಕ್ರಿಯೆಗಳಿಗೆ ವಿಘ್ನ ಎಂದು ಹುಟ್ಟಲಿಕ್ಕೆ ಸಾಧ್ಯ ಇದೆ? ಯಾಕಂತ ಹೇಳಿದ್ರೆ ತಮಃ ತಪತಿ ಧರ್ಮಾಂಶವು ಕಥಮಾವಿರ್ಭವಿಷ್ಯತಿ. ಸೂರ್ಯನು ಧರ್ಮಾಂಶವು ತಪತಿ, ಸೂರ್ಯನು ಬೆಳಗುತ್ತಿರುವಾಗ ತಮಃ ಕಥಮಾವಿರ್ಭವಿಷ್ಯತಿ, ಕತ್ತಲೆಯು ಹೇಗೆ ಹುಟ್ಟಲು ಸಾಧ್ಯ ಇದೆ? ಅಂದರೆ ಖಂಡಿತ ಸಾಧ್ಯ ಇಲ್ಲ. ಶ್ರೇಷ್ಠವಾದಂಥ ಒಂದು ಆಡಳಿತ ನಿನ್ನಿಂದ ನಡೀತಾ ಇದೆ ಅನ್ನೋದನ್ನು ಋಷಿಮುನಿಗಳು ಸಮರ್ಥನೆಯನ್ನು ಮಾಡಿದರು. ನಮಗೆ ಯಾವ ತೊಂದರೆಯೂ ಇಲ್ಲ ಅಂಥೇಳಿ. ಆಗ ರಾಜ ಅರ್ಥವಾನ್ ಖಲು ಮೇ ರಾಜಶಬ್ದ, ತನ್ನನ್ನು ತಾನು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ನನಗೆ ರಾಜ ಎನ್ನುವ ಶಬ್ದ ನಿಜವಾಗಿಯೂ ಕೂಡ ಸಾರ್ಥಕ ಅನ್ನುವುದು ಆಗ್ತಾ ಇದೆ. ಕೆಲವರು ಸಂತೋಷ ಅಂತ ಹೆಸರಿಟ್ಕೊಳ್ತಾರೆ, ಆದರೆ ಅವರು ಬಂದರೆ ಯಾವಾಗಲೂ ದುಃಖವೇ. ಆಡುವ ಮಾತುಗಳು, ಅವರ ನಡತೆ, ಇದನ್ನೆಲ್ಲ ನೋಡಿದಾಗ ಸಮಾಜಕ್ಕೆ ದುಃಖವೇ ಉಂಟಾಗ್ತದೆ. ಆಗಬಾರ್ದು. ಇಟ್ಟ ಹೆಸರಿಗೆ ಒಂದು ಸಾರ್ಥಕತೆ ಬರಬೇಕು. ನನಗೆ ರಾಜ ಎನ್ನುವ ಶಬ್ದ ನಿಮ್ಮಿಂದ ಈಗ ಸಾರ್ಥಕತೆಯನ್ನು ತಂದುಕೊಡ್ತು ಅಂಥೇಳಿ ರಾಜ ಸಂತೋಷವನ್ನು ಹೊಂದುತ್ತಾನೆ. ಅಥ ಭಗವಾನ್ ಲೋಕಾನುಗ್ರಹಾಯ ಕುಶಲೀ ಕಾಶ್ಯಪ. ಭಗವಾನ್ ಪ್ಲಸ್ ಲೋಕಃ, ಭಗವಾನ್ ಪ್ಲಸ್ ಲೋಕಃ, ಭಗವಾನ್ ಲೋಕಃ, ಲತ್ವ ಸಂಧಿ ಅಂತ ಕರೀತಾರೆ. ಭಗವಾನ್ ಪ್ಲಸ್ ಲೋಕಃ, ಭಗವಾನ್ ಲೋಕಃ, ಲತ್ವ ಸಂಧಿ ಅಂತ ಕರೀತಾರೆ. ಲೋಕಾನುಗ್ರಹಾಯ ಕುಶಲೀ ಕಾಶ್ಯಪ, ಲೋಕದ ಒಳಿತನ್ನು ಯಾವಾಗಲೂ ಸದಾ ಬಯಸುವಂತಹ ಪೂಜ್ಯನಾಗಿರುವಂತಹ ಕಣ್ವ ಮಹರ್ಷಿಗಳು. ಕಾಶ್ಯಪ ಅಂತ ಹೇಳಿದ್ರೆ ಕಣ್ವ ಮಹರ್ಷಿಗಳು ಕುಶಲಿ ಕ್ಷೇಮವಾಗಿದ್ದಾರೆಯೇ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಋಷಿಗಳು ಹೇಳ್ತಾ ಇರುವ ಮಾತು, ಸ್ವಾಧೀನ ಕುಶಲಾಹ ಸಿದ್ಧಿಮಂತಹ ಸಹ ಭವಂತಮನಾಮಯ ಪ್ರಶ್ನಪೂರ್ವಕಮಿದಮಾಹ. ಋಷಿಗಳು ಹೇಳ್ತಾ ಇರುವ ಮಾತು, ಸ್ವಾಧೀನ ಕುಶಲಾಹ ಸಿದ್ಧಿಮಂತಹ, ಸಿದ್ಧ ಪುರುಷರು ತಮ್ಮನ್ನು ಸ್ವ ಅಧೀನದಲ್ಲಿ ಇಟ್ಟುಕೊಂಡಿರ್ತಾರೆ. ಸಿದ್ಧಮಂತಹ ಸ್ವಾಧೀನ ಕುಶಲಾಹ, ತಮ್ಮ ಕ್ಷೇಮಗಳನ್ನು, ತಮ್ಮ ಆರೋಗ್ಯವನ್ನು, ತಮ್ಮ ದೇಹದಾಢ್ಯತೆಯನ್ನು ಅವರು ತಮ್ಮ ಒಂದು ಪ್ರತಿನಿತ್ಯದ ದಿನಚರಿಯಿಂದಲೇ ಆರೋಗ್ಯ ಹದಗೆಡದೆ ಹೋಗುವ ರೀತಿಯಲ್ಲಿ ಇಟ್ಟುಕೊಂಡಿರ್ತಾರೆ. ಅಂದರೆ ತಮ್ಮ ಆರೋಗ್ಯವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಂಥವರು. ಸ್ವಾಧೀನ ಅಧೀನ ಕುಶಲ, ತಮ್ಮ ಕ್ಷೇಮವನ್ನು ತಮ್ಮ ಆರೋಗ್ಯವನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವಂಥವರು ಸಿದ್ಧ ಪುರುಷರು. ಅಂತಹ ಸಿದ್ಧ ಪುರುಷರು ನಮ್ಮ ಕಣ್ವ ಮಹರ್ಷಿಗಳು, ನಮ್ಮ ಗುರುಗಳು ಅಂತೇಳಿ ಋಷಿಗಳು ಹೇಳ್ತಾ ಇರುವ ಮಾತು. ಸಹ ಭವಂತ ಮನಾಮಯ ಪ್ರಶ್ನಪೂರ್ವಕಮಿದಮಾಹ,
ಆ ಋಷಿ ಅಥವಾ ಕಣ್ವ ಮಹರ್ಷಿ ಭವಂತಂ ನಿಮ್ಮನ್ನು ಅನಾಮಯ ಪ್ರಶ್ನಪೂರ್ವಕಂ ಇದಮಾಹ ಈ ರೀತಿಯಾಗಿ ಒಂದು ಪ್ರಶ್ನೆಯನ್ನು ಮಾಡಿ ಕಳಿಸಿದ್ದಾರೆ. ಏನದು ಹಾಗಿದ್ರೆ? ರಾಜ ಕಿಮಾಜ್ಞಾಪಯತಿ ಭಗವಾನ್, ಏನು ಆಜ್ಞಾಪನೆಯನ್ನು ಮಾಡಿದ್ದಾನೆ ಆ ಕಣ್ವ ಮಹರ್ಷಿ ಅಂತ ಹೇಳಿದ್ರೆ, ಶಾರ್ಂಗರವಃ ಯನ್ ಮಿತಃ ಸಮಯಾದಿಮಾಂ ಮದೀಯಾಂ ದುಹಿತರಾಂ ಭವಾನ್ ಉಪಾಯಂಸ್ತ ತನ್ಮಯ ಪ್ರೀತಿಮತ ಯುವಯೋ ಅನುಜ್ಞಾತಂ ಕುತಃ ತ್ವಂ ಅರ್ಹತಾಂ ಪ್ರಾಗಗ್ರಸರ ಸ್ಮೃತೋಸಿ ಯಚ್ಶಕುಂತಲಾ ಮೂರ್ತಿಮತೀ ಚ ಸತ್ಕ್ರಿಯಾ ಸಮಾನಯಂ ಸ್ತುಲ್ಯ ಗುಣಂ ವಧೂವರಂ ಚಿರಸ್ಯ ವಾಚ್ಯಂ ನಗತಃ ಪ್ರಜಾಪತಿ. ಇಲ್ಲಿ ಹೇಳ್ತಾ ಇರುವ ಮಾತು ಏನು ಹೇಳ್ತಾ ಇದ್ದಾನೆ ಇಲ್ಲಿ? ತ್ವಂ ಅರ್ಹತಾಂ ಶಾರ್ಂಗರವಃ ಯನ್ ಮಿಥಃ ಸಮಯಾತ್ ಇಮಾಂ ಮದೀಯಾಂ ದುಹಿತರಂ ಭವಾನ್ ಉಪಾಯಂಸ್ತ ತನ್ಮಯಾ ಪ್ರೀತಿಮತ ಯುವಯೋ ಅನುಜ್ಞಾತಂ. ಯನ್ ಮಿತಃ, ಮಿತಃ ಅಂತಂದರೆ ನೀವಿಬ್ಬರು, ಯನ್ ಮಿತಃ ನೀವಿಬ್ಬರು, ಸಮಯಾದಿಮಾಂ ಮದೀಯಾಂ ಆ ಸಮಯದಲ್ಲಿ, ಯಾವ ಸಮಯದಲ್ಲಿ? ನಾನು ನನ್ನ ಆಶ್ರಮದಲ್ಲಿ ಇರದೇ ಇರುವ ಸಂದರ್ಭದಲ್ಲಿ, ನಾನು ಸೋಮತೀರ್ಥಕ್ಕೆ ನನ್ನ ಮಗಳ ಒಳಿತಿಗೋಸ್ಕರವಾಗಿ ಹೋಗಿರುವಂಥ ಒಂದು ಸಂದರ್ಭದಲ್ಲಿ, ಮದೀಯಾಂ ದುಹಿತರಂ ಭವಾನ್ ಉಪಾಯಂಸ್ತ. ಮದೀಯಾಂ ದುಹಿತರಂ, ದುಹಿತ ಅಂತಂದರೆ ಮಗಳು ಅಂತ ಅರ್ಥ ಇಲ್ಲಿ. ಮದೀಯಾಂ ನನ್ನ ಮಗಳನ್ನು, ದುಹಿತರಂ ನನ್ನ ಮಗಳನ್ನು, ಭವಾನ್ ಉಪಾಯಂಸ್ತ ನೀನು ಮದುವೆಯಾಗಿದ್ದೀಯೆ, ತನ್ಮಯ ಪ್ರೀತಿಮತ ಯುವಯೋ ಅನುಜ್ಞಾತಂ ಅದು ನನ್ನ ಒಪ್ಪಿಗೆಯಿಂದ, ಪ್ರೀತಿಯಿಂದ ನನ್ನ ಒಪ್ಪಿಗೆ ಇದೆ. ಯನ್ಮಯ ನನ್ನಿಂದ ಪ್ರೀತಿಮತ ಯುವಯೋ ಅನುಜ್ಞಾತಂ ನಿಮ್ಮಿಬ್ಬರಿಗೂ ನನ್ನ ಒಂದು ಒಪ್ಪಿಗೆ ಅನ್ನುವಂಥದ್ದು ಇದೆ, ಸರಿಯಾದಂಥ ಒಂದು ಜೋಡಿಯಾಗಿದೆ ಇದು ಅನ್ನುವುದನ್ನು ನಾನು ಆ ಕಣ್ವ ಮಹರ್ಷಿಗಳು ಈ ಋಷಿಮುನಿಗಳ ಹತ್ತಿರ, ಈ ಶಾರ್ಂಗರವರ ಹತ್ರ ಹೇಳಿ ಕಳಿಸಿದ್ದಾರೆ. ಅದನ್ನು ತಿಳಿಸುವಂತ ಹೇಳಿದ್ದಾರೆ. ಯಾಕೆ? ಕುತಃ ತ್ವಂ ಅರ್ಹತಾಂ ಪ್ರಾಗಗ್ರಸರ ಸ್ಮೃತೋಸಿ ಯತ್ ಶಕುಂತಲಾ ಮೂರ್ತಿಮತೀ ಚ ಸತ್ಕ್ರಿಯಾ ಸಮಾನಯಂ ಸ್ತುಲ್ಯ ಗುಣಂ ವಧೂವರಂ ಚಿರಸ್ಯ ವಾಚ್ಯಂ ನಗತಃ ಪ್ರಜಾಪತಿ. ಅಲ್ಲಿ ಹೇಳ್ತಾ ಇರುವ ಮಾತು ಯಾವಾಗಲೂ ಹಾಗೆ, ಆಯ್ಕೆ ಸರಿ ಇದ್ದರೆ ತಂದೆ ತಾಯಿಗಳ ಒಂದು ವಿರೋಧ ಬರುವುದಿಲ್ಲ. ಇಲ್ಲೂ ಕೂಡ ಆಗಿರುವುದು ಅದೇ. ನಾವು ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಎಲ್ಲ ದೃಷ್ಟಿಯಿಂದಲೂ ಕೂಡ ಒಪ್ಪಿಗೆ ಆಗಬೇಕು. ಅದನ್ನೇ ನಮ್ಮ ಹಿರಿಯರು ಹೇಳಿರುವಂಥದ್ದು. ಇದೆಲ್ಲ ಕನ್ಯಾ ವರಯತೆ ರೂಪಾಂ ಮಾತಾವಿತ್ತಂ ಪಿತಾಶ್ರುತಂ ಬಾಂಧವಾಹ ಕುಲಮಿಚ್ಛಂತಿ ಮೃಷ್ಟಾನ್ನ ಮಿತರೇ ಜನಾಹ ಅಂತೇಳಿ ಹೇಳ್ತಾನೆ. ಒಂದು ಮದುವೆ ಅಂತ ಹೇಳಿದ್ರೆ ಇಷ್ಟು ಯೋಗ್ಯವಾಗಿರಬೇಕು ಅಂತೇಳಿ, ಅವರಿಗೆ ಒಬ್ಬೊಬ್ಬರಿಗೆ ಇದಿಷ್ಟು ಇಷ್ಟ ಆಗ್ತದೆ ಅಂತೇಳಿ. ಕನ್ಯಾ ವರಯತೆ ರೂಪಾಂ, ಮದುಮಗಳು ಗಂಡಿನ ರೂಪವನ್ನು ನೋಡ್ತಾಳಂತೆ. ಕನ್ಯಾ ವರಯತೆ ರೂಪಾಂ ಮಾತಾವಿತ್ತಂ, ತಾಯಿಯಾದವಳು ತನ್ನ ಮಗಳನ್ನು ಸಾಕಿ ಸಲುವಷ್ಟು ಸಾಮರ್ಥ್ಯ ಇದೆಯೇ, ಸಂಪಾದನೆ ಇದೆಯೇ, ಮಗಳನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ, ಅದಕ್ಕೆ ಯೋಗ್ಯವಾಗಿರುವಂಥ ದುಡಿಮೆ ಬೇಕು, ಆ ದುಡಿಮೆ ಇದೆಯೇ, ಸಂಪತ್ತಿದೆಯೇ ಅನ್ನೋದನ್ನು ವಿಚಾರ ಮಾಡ್ತಾಳಂತೆ. ಮಾತಾವಿತ್ತಂ ಪಿತಾಶ್ರುತಂ, ತಂದೆ ಆದವನಿಗೆ ಈ ಮಗಳನ್ನು ಮದುವೆಯಾಗಿ ಹೋಗುವಂಥವನ ಗಂಡಿಗೆ ಅಥವಾ ನನ್ನ ಅಳಿಯನಿಗೆ ಸರಿಯಾದಂಥ ವ್ಯಾವಹಾರಿಕ ಜ್ಞಾನ ಇದೆಯೇ, ಎಲ್ಲವನ್ನು ನೋಡ್ತಾನೆ ಸಂಪೂರ್ಣವಾಗಿ. ವಿದ್ಯೆ, ಸಂಪತ್ತು, ಜ್ಞಾನ ಇವೆಲ್ಲವೂ ಕೂಡ ಇದೆ ಅಂತ ಹೇಳಿ ನೋಡ್ತಾನಂತೆ. ಬಾಂಧವಾಹ ಕುಲಮಿಚ್ಛಂತಿ, ಬಂಧುಗಳು ಯಾವ ಕುಟುಂಬದಿಂದ ಬಂದಿದ್ದಾಳೆ ಆ ಮಗಳು ಅನ್ನೋದನ್ನು, ಸಂಬಂಧ ಯಾವ ಕುಟುಂಬದ್ದಾಗಿದೆ ಅನ್ನೋದನ್ನು ನೋಡ್ತಾರಂತೆ. ಹಾಗೆ ಮದುವೆಯಲ್ಲಿ ಮಿಷ್ಟಾನ್ನ ಮಿತರೇ ಜನಾಹ, ಬಂದು ಹೋಗುವಂತಹ ಜನರು ಮದುವೆಗೆ ಬರುವಂಥವರಿಗೆ ಊಟ ಚೆನ್ನಾಗಿ ಆದರಾಯಿತು, ಊಟ ಚೆನ್ನಾಗಿ ಆಗಿದ್ದರೆ ಮದುವೆ ಚೆನ್ನಾಗಾಗಿದೆ ಅಂತ ಹೇಳ್ತಾರಂತೆ. ಹೀಗಾಗಿ ತಂದೆ ಆಗಿರುವವನು ಇಲ್ಲಿ ಹೇಳ್ತಾ ಇರುವ ಮಾತು, ತಂದೆಯ ಸ್ಥಾನದಲ್ಲಿ ನಿಂತಿರುವಂಥ ಕಣ್ವ ಮಹರ್ಷಿಗಳು ಹೇಳ್ತಾ ಇರುವ ಮಾತು, ತ್ವಂ ಅರ್ಹತಾ ಪ್ರಾಗಗ್ರಸ ಸ್ಮೃತೋಸಿ. ದುಷ್ಯಂತನೇ, ನಾನು ನಿನ್ನ ಹತ್ರ ಹೇಳ್ತಾ ಇರುವ ಮಾತು ಇದು. ದುಷ್ಯಂತನ ಕುರಿತು ಈ ರೀತಿಯಾಗಿ ಹೇಳಿ ಕಳಿಸಿದ್ದಾನೆ ಕಣ್ವ ಮಹರ್ಷಿಗಳು. ಏನು ಅಂತ ಹೇಳಿದ್ರೆ, ತ್ವಂ ಅರ್ಹತಾಂ, ನೀನು ಯೋಗ್ಯತೆಯಲ್ಲಿ, ಪ್ರಾಗಗ್ರಸರ ಸ್ಮೃತೋಸಿ. ಪ್ರಾಗಗ್ರಸರ ಅಂತ ಹೇಳಿದ್ರೆ
ಅಗ್ರ ಪಂಕ್ತಿಯಲ್ಲಿ ನೀನು ಇರ್ತೀಯ, ಅರ್ಹತೆಯಲ್ಲಿ ರಾಜನೆಂಬ ಯೋಗ್ಯತೆಯಲ್ಲಿ ನೀನು ಸ್ಮೃತೋಸಿ ಸ್ಮರಣೆಗೆ ಬರ್ತೀಯ, ಸ್ಮರಣೆಗೆ ಬರ್ತಾ ಇದ್ದೀಯ. ಅಗ್ರತೆಯಲ್ಲಿ ಅಗ್ರ ಪಂಕ್ತಿಯಲ್ಲಿ ನೀನು ಸ್ಮರಣೆಗೆ ಬರ್ತಾ ಇದ್ದೀಯ. ಅಷ್ಟು ಯೋಗ್ಯತೆ ನಿನಗೆ ಇದೆ ರಾಜಸ್ಥಾನದಲ್ಲಿ, ರಾಜ ಎನ್ನುವ ಹೆಸರಿನಲ್ಲಿ. ಯತ್ ಶಕುಂತಲಾ ಮೂರ್ತಿ ಮತೀಚ ಸತ್ಕ್ರಿಯಾ. ಶಕುಂತಲಾ ಯತ್ ಶಕುಂತಲಾ ಆ ಮಗಳಾದರೂ, ಆ ಶಕುಂತಲೆಯಾದರೂ ಸತ್ಕ್ರಿಯಾ ಮೂರ್ತಿಮತಿ, ಸನ್ನಡತೆಯಲ್ಲಿ, ಸತ್ಕ್ರಿಯೆಯಲ್ಲಿ, ಸದ್ವಿಚಾರಗಳಲ್ಲಿ, ಸತ್ಕ್ರಿಯಾ ಅಂತಂದ್ರೆ ಹಾಗೆ ಸನ್ನಡತೆಯಲ್ಲಿ, ಮೂರ್ತಿಮತಿ. ಮೂರ್ತಿಮತಿ ಅಂತ ಹೇಳಿದ್ರೆ ಮೂರ್ತಿಯರು ಸನ್ನಡತೆಯೇ ಮೂರ್ತಿ ರೂಪವಾಗಿ ಬಂದಿದೆಯೋ ಎನ್ನುವಂತೆ. ಯಾರು ಅಂತ ಕೇಳಿದ್ರೆ ಈ ಶಕುಂತಲೆ. ಹಾಗೆ ಆ ರೀತಿಯಲ್ಲಿ ಮೂರ್ತಿ ಎತ್ತು ಬಂದವಳಾಗಿದ್ದಾಳೆ. ಹೇಗೆ ಪ್ರಥಮ ವರ್ಷದಲ್ಲಿ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದ್ದಾರಲ್ವ, ರಾಮನು ಧರ್ಮವು ಪುತ್ಥಳಿಯ ರೂಪದಲ್ಲಿ ಅವತರಿಸಿ ಬಂದರೆ ರಾಮನಾಗಿದ್ದಾನೆ ಅಂತ. ಹೀಗೆ ರೀತಿ ಹಾಗೆ ಇಲ್ಲಿಯೂ ಕೂಡ ಸನ್ನಡತೆ ಮೂರ್ತಿಯ ರೂಪದಲ್ಲಿ ಅವತರಿಸಿ ಬಂದಿದ್ದಾಳೆ ಅಂತ ಹೇಳಿದ್ರೆ ಅದು ಶಕುಂತಲೆಯ ರೂಪದಲ್ಲಿ ಅಂತ. ಹಾಗೆ ಆ ರೀತಿಯಲ್ಲಿ ರಾಜನ ಸ್ಥಾನದಲ್ಲಿ ಯೋಗ್ಯತೆಯಲ್ಲಿ ಯೋಗ್ಯನಾಗಿರುವವನು ದುಷ್ಯಂತ, ನೀನಾಗಿದ್ದೀಯ. ಸನ್ನಡತೆಯಲ್ಲಿ ಶಕುಂತಲೆ ಮೂರ್ತಿಮತಿಯಾಗಿ ಶಕುಂತಲೆಯಾಗಿದ್ದಾಳೆ. ಸಮಾನಯಂ ಸ್ತುಲ್ಯ ಗುಣಂ ವಧೂವರಂ. ಈ ಎರಡು ಅಂದರೆ ವಧುವಿಗೆ ನಡತೆಯಲ್ಲಿ ಯೋಗ್ಯತೆ ಇರಬೇಕು, ರಾಜನಿಗೆ ರಾಜನ ಸ್ಥಾನದಲ್ಲಿ ಯೋಗ್ಯತೆ ಇರಬೇಕು. ಇದು ಎರಡೂ ಕೂಡ ಯೋಗ್ಯತೆ ಇದೆ. ಹಾಗಾಗಿ ಸಮಾನಯಂ ಸ್ತುಲ್ಯ ಗುಣಂ ವಧೂವರಂ, ಈ ಸಮಾನವಾದ ಗುಣಗಳನ್ನು ಹೊಂದಿರುವ ವಧೂವರಂ, ಈ ವಧೂವರರನ್ನು ಚಿರಸ್ಯ ವಾಚ್ಯಂ ನಗತಃ ಪ್ರಜಾಪತಿ. ಪ್ರಜಾಪತಿ ಅಂತ ಹೇಳಿದ್ರೆ ಬ್ರಹ್ಮ ಅಂತ ಅರ್ಥ. ಚಿರಸ್ಯ ವಾಚ್ಯಂ ನಗತಃ, ಬಹಳಷ್ಟು ದಿನಗಳಿಂದ ನಿಂದೆಗೆ ಒಳಗಾಗಿಲ್ಲ ಅಂತ. ವಾಚ್ಯಂ ಚಿರಸ್ಯ ವಾಚ್ಯಂ ನಗತಃ, ಮಾತಿನಿಂದ ನಿಂದನೆಗೆ ಒಳಗಾಗಿಲ್ಲ. ಕೆಟ್ಟ ಜೋಡಿಗಳನ್ನು ಬೆಸೆದರೆ ಆ ಜೋಡಿ ಇಜ್ಜೋಡಿ ಆಗಿದ್ದರೆ ಜನರು ಬೈತಾರೆ, ಬ್ರಹ್ಮಗಂಟು ಏನಾಗೋಯ್ತು ಅಂತೇಳಿ. ಆದರೆ ಇಂತಹ ಒಂದು ದಾಂಪತ್ಯ ಜೀವನವನ್ನು ಬೆಸೆದಂತಹ ಬ್ರಹ್ಮ, ಪ್ರಜಾಪತಿ ಅಂತಂದರೆ ಬ್ರಹ್ಮ, ನಿಜವಾಗಿಯೂ ಕೂಡ ಸ್ತುತಿಗೆ ಅರ್ಹನಾಗಿದ್ದಾನೆ. ಬಹಳಷ್ಟು ದಿನಗಳಿಂದ ನಿಂದನೆಗೆ ಒಳಗಾಗಿಲ್ಲ ಅಂಥೇಳಿ ಶಾರ್ಂಗರವ ಕಣ್ವ ಮಹರ್ಷಿಗಳ ಸಂದೇಶವನ್ನು ರಾಜನಿಗೆ ವಿನಂತಿಯನ್ನು ಮಾಡಿಕೊಳ್ತಾನೆ. ಈ ರೀತಿಯಾಗಿ ಹೇಳಿ ಕಳಿಸಿದ್ದಾರೆ ಅಂತ. ತದಿದಾನೀಮುಪನ್ಯಸ್ತ್ವಾ ಪ್ರತಿಗೃಹ್ಯತಾಂ ಸಹಧರ್ಮಚರಣಾಯ ಇತಿ. ಈ ರೀತಿಯಾಗಿ ಹೇಳ್ತಾ ತದಿದಾನೀಂ ಆಪನ್ನ ಸತ್ವ ಪ್ರತಿಗೃಹ್ಯತಾಂ ಸಹಧರ್ಮಚರಣಾಯ ಇತಿ. ಸಹಧರ್ಮಚಾರಿಣಿಯಾಗಿ, ಧರ್ಮಪತ್ನಿಯಾಗಿ, ಆಪನ್ನ ಸತ್ವ ಅಂತ ಹೇಳಿದ್ರೆ ತುಂಬು ಗರ್ಭಿಣಿಯಾಗಿರುವಂತಹ ಈ ಶಕುಂತಲೆಯನ್ನು ಪ್ರತಿಗೃಹ್ಯತಾಂ, ಗೃಹ್ಣಾತು ಗೃಹ್ಯತಾಂ, ಸ್ವೀಕರಿಸಪ್ಪ, ನಿನ್ನಿಂದ ಸ್ವೀಕರಿಸಲ್ಪಡಲಿ. ಕರ್ಮಣಿ ವಿಭಕ್ತಿಯಲ್ಲಿದೆ. ಲೋಟ್ ಲಕಾರ ಪ್ರಥಮ ಪುರುಷ ಏಕವಚನಂ, ಲೋಟ್ ಲಕಾರ ಪ್ರಥಮ ಪುರುಷ ಏಕವಚನಂ. ಕರ್ಮಣಿಯಲ್ಲಿದೆ. ಸಹಧರ್ಮಚರಣಾಯ ಪ್ರತಿಗೃಹ್ಯತಾಂ, ಸಹಧರ್ಮಚಾರಿಣಿಯಾಗಿ ಇವಳನ್ನು ಸ್ವೀಕರಿಸು. ಆವಾಗ ಶಕುಂತಲಾತ್ಮಗತಂ ಕಿನ್ನು ಖಲು ಆರ್ಯಪುತ್ರೋ ಭಣತಿ. ತುಂಬು ಗರ್ಭಿಣಿಯಾಗಿರುವಂತಹ ಈ ಶಕುಂತಲೆಯನ್ನು ಸ್ವೀಕರಿಸು ಅಂತೇಳಿ ಶಾರ್ಂಗರವ ಹೇಳ್ತಾನೆ. ಅವಳನ್ನು ದಿಟ್ಟಿಸಿ ನೋಡ್ತಾನೆ. ಆವಾಗ ಶಕುಂತಲ ಹೇಳ್ತಾ ತನ್ನಲ್ಲಿಯೇ ಆತನ ಮುಖದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನು, ಆತನ ಮನಸ್ಸಿನಲ್ಲಿ ಆಗ್ತಾ ಇರುವಂತಹ ಪರಿವರ್ತನೆಯನ್ನು, ಆತನು ಒಣಗುತ್ತಾ ಇರುವುದನ್ನು ನೋಡಿ ಶಕುಂತಲೆ ತನ್ನಲ್ಲಿಯೇ ತಾನು ಹೇಳ್ಕೊಳ್ತಾ ಇದ್ದಾಳೆ. ಕಿನ್ನು ಖಲು ಆರ್ಯಪುತ್ರೋ ಭಣತಿ. ಅರೇ, ಈ ರಾಜ ಆರ್ಯಪುತ್ರ, ಈ ರಾಜ ನನ್ನನ್ನು ನೋಡಿ ಏನು ಹೇಳ್ಕೊಳ್ತಾ ಇದ್ದಾನೆ. ಕಿನ್ನು ಭಣತಿ ಅಂತಂದ್ರೆ ವದತಿ, ಏನು ಹೇಳ್ಕೊಳ್ತಾ ಇದ್ದಾನೆ ರಾಜ. ಕಿಮಿದಮುಪನ್ಯಸ್ತಂ, ನೀನೇನು ಹೇಳ್ಕೊಳ್ತಾ ಇದ್ದೀಯೇ ಅಂತೇಳಿ ರಾಜ ಪ್ರಶ್ನೆಯನ್ನು ಮಾಡಿದ್ರೆ ಶಕುಂತಲ ಹೇಳ್ತಾ ಇರುವಂಥದ್ದು ಆತ್ಮಗತಂ ಪಾವಕಃ ಖಲು ವಚನೋಪನ್ಯಾಸ. ನೀನು ಪಾವಕ ಅಂತಂದ್ರೆ ಬೆಂಕಿ,
ನಿನ್ನ ಮಾತುಗಳೆಲ್ಲವೂ ಕೂಡ ಬೆಂಕಿ ಅಂತ ಅನ್ನಿಸ್ತಾ ಇದೆ, ನನ್ನನ್ನು ಒಪ್ಪುಕೊಳ್ತಾ ಇಲ್ಲಲ್ಲ ನೀನು. ಹೀಗೆ ಆತನ ಮುಖಚರ್ಯೆಯಿಂದ ಈ ರೀತಿಯಾಗಿ ಅವಳು ಹೇಳ್ಕೊಳ್ತಾರೆ ಮಾತು. ಪಾವಕಃ ಅಂತಂದರೆ ಪೌ ಪ್ಲಸ್ ಅಕಃ ಪಾವಕಃ, ಯಾಂತ ವಾಂತ ದೇಶ ಸಂಧಿಹಿ. ಪೌ ಪ್ಲಸ್ ಅಕಃ ಪಾವಕಃ ಆತ್ಮಗತಂ ಖಲು ವಚನೋಪನ್ಯಾಸ. ಮಾತು ಎನ್ನುವಂಥದ್ದು ಬೆಂಕಿ ಇದ್ದಾಗ ಕಾಣ್ತಾ ಇದೆ. ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಇವೆ ಮೂಲ ಭಾಗಗಳಲ್ಲಿ, ಅದನ್ನು ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ರಾಜನ ಒಂದು ಮನಸ್ಸಿನ ನಡತೆಗಳನ್ನೆಲ್ಲ ಅವಳು ಸೂಕ್ಷ್ಮಮತಿಯಾಗಿದ್ದಾಳೆ ಶಕುಂತಲೆ. ಹಾಗಾಗಿ ಆತನ ತನ್ನನ್ನು ಸ್ವೀಕರಿಸ್ತಾ ಇಲ್ಲ, ಪರಸ್ತ್ರೀ ಅಂತ ಹೇಳ್ತಾ ಇದ್ದಾನೆ ಅನ್ನೋದನ್ನು ಅರಿತು ಅವಳು ಹೇಳ್ಕೊಳ್ತಾ ಇರುವ ಮಾತು, ಈತನ ಮಾತುಗಳೆಲ್ಲವೂ ಕೂಡ ಬೆಂಕಿ ಇದ್ದಂಗೆ ಅನ್ನಿಸ್ತಾ ಇದೆ ಇವತ್ತು ಅಂಥೇಳಿ. ಆವಾಗ ಭಾಳ ಸುಂದರ ಅಂತ ಅನಿಸಿತ್ತು. ಮದುವೆ ಆಗುವ ಸಂದರ್ಭದಲ್ಲಿ ಆತನು ಹೇಳುವಂಥ ಮಾತುಗಳೆಲ್ಲವೂ ಕೂಡ ಸ್ವರ್ಗಲೋಕದ ಮಧುರವಾದ ಧ್ವನಿಯೋ ಅಂತ ಅನ್ನಿಸ್ತಾ ಇತ್ತು. ಈಗ ತುಂಬು ಗರ್ಭಿಣಿಯಾದಾಗ ಗಂಡನಾಗಿರುವಂತಹ ದುಷ್ಯಂತ ಸ್ವೀಕರಿಸದೇ ಇರುವುದನ್ನು ನೋಡಿ ಈಗ ಆತನ ಮಾತುಗಳೆಲ್ಲವೂ ಕೂಡ ಅವಳಿಗೆ ಬೆಂಕಿ ಅಂತ ಅನ್ನಿಸ್ತಾ ಇದೆ. ಇದೆಲ್ಲವೂ ಕೂಡ ವಾಸ್ತವ ಬದುಕಿನಲ್ಲಿ ಇರುವಂಥದ್ದು. ಹಾಗಾಗಿಯೇ ನಮ್ಮ PUCಗೆ ಹಾಕಿರುವಂಥ ಒಂದು ಸಿಲೆಬಸ್ಸು. ಟೀನೇಜ್ಗಳಲ್ಲಿ ವಿದ್ಯಾರ್ಥಿಗಳು ದಾರಿ ತಪ್ಪುತ್ತಾರೆ, ಹಾಗಾಗಿ ಅವರ ಜೀವನ ಹಾಳಾಗಬಾರದು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಅಭಿಜ್ಞಾನ ಶಾಕುಂತಲೆಯ ಪಾಠವನ್ನು ವಿದ್ಯಾರ್ಥಿಗಳಿಗೆ ಹಾಕಿ ಅಧ್ಯಯನಕ್ಕೆ ಹಾಕಿ ಎಚ್ಚರಿಸ್ತಾ ಇರುವಂಥದ್ದು. ಸಮಾಜದಲ್ಲಿ ನಾವು ಉತ್ತಮವಾಗಿ ಬದುಕಬೇಕು, ಉತ್ತಮವಾಗಿ ನಡತೆಯನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವ ಒಂದು ಸಂದರ್ಭ ಅದು. ಹಾಗಾಗಿ ಮೊದಲು ರಾಜನ ಮಾತು ಬಹಳ ಸಿಹಿಯಾಗಿತ್ತು, ಆದರೆ ಈಗ ರಾಜ ಸ್ವೀಕರಿಸದೇ ಇರುವಾಗ ಆ ರಾಜನ ಒಂದೊಂದು ನಡತೆ ಒಂದೊಂದು ಮಾತುಗಳು ಕೂಡ ಬೆಂಕಿ ಇದ್ದಾಗ ಅನ್ನಿಸ್ತಾ ಇದೆ ಅಂತೇಳಿ ತನ್ನಲ್ಲಿ ತಾನು ಹೇಳ್ಕೊಳ್ತಾ ಇರುವ ಮಾತು. ಶಾರ್ಂಗರವಃ ಕಥಮಿದಂ ನಾಮ ಭವಂತ ಏವ ಸುತರಾಂ ಲೋಕ ವೃತ್ತಾಂತ ನಿಷ್ಣಾತಃ. ಇದು ಹೇಗೆ ಸಾಧ್ಯ, ನೀನು ಸ್ವೀಕರಿಸಿಲ್ಲ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಶಾರ್ಂಗರವ ಕೇಳ್ತಾ ಇರುವ ಮಾತು. ಕಥಮಿದಂ ನಾಮ, ರಾಜ ನೀನು ನನ್ನ ಹೆಂಡತಿ ಪರಸ್ತ್ರೀ ಅಂತ ಹೇಳ್ತಾ ಇದ್ದೀಯಲ್ಲ, ಕಥಮಿದಂ ನಾಮ, ಅದು ಹೇಗೆ ಸಾಧ್ಯ? ಅದು ಭವಂತೇವ ಸುತರಾಂ ಲೋಕ ವೃತ್ತಾಂತ ನಿಷ್ಣಾತಾಹ, ನೀನೇ ಎಲ್ಲವನ್ನ ತಿಳಿದುಕೊಂಡವನು, ಲೋಕ ವೃತ್ತಾಂತದಲ್ಲಿ ಸಮಾಜದಲ್ಲಿ ಹೇಗೆ ನಡೆದುಕೊಳ್ಬೇಕು ಅನ್ನುವಂಥದ್ದನ್ನು ಖಂಡಿತವಾಗಿಯೂ ನೀನು ತಿಳ್ಕೊಂಡವನಲ್ವೇನು? ಯಾಕೆ ಒಂದು ಮಾತನ್ನು ಹೇಳಿ ಆತನಿಗೆ ಮತ್ತೆ ಆಚರಿಸ್ತಾ ಇದ್ದಾನೆ. ನಾನು ನಿಮ್ಗೆ ಹೇಳಬೇಕು ಅಂತಿಲ್ಲ, ನಿನಗಿದೆಲ್ಲ ಗೊತ್ತಿದೆ ಅಂಥೇಳಿ. ಯಾವುದದು? ಸತೀಮಪಿ ಜ್ಞಾತಿ ಕುಲೈಕ ಸಂಶ್ರಯಾಂ ಜನಾಃ ಅನ್ಯಥಾ ಭರ್ತೃಮತೀಂ ವಿಶಂಕತೆ ಅತಃ ಸಮೀಪೆ ಪರಿಣೇತು ರಿಷ್ಯತೆ ಪ್ರಿಯಾ ಪ್ರಮದ ಸ್ವಬಂಧುಭಿಹಿ. ಅಲ್ಲಿ ಹೇಳ್ತಾ ಇರುವ ಮಾತು. ಶಾರ್ಂಗರವ ಶಕುಂತಲೆಯನ್ನು ನೀನು ಸ್ವೀಕರಿಸಪ್ಪ ಅಂಥೇಳಿ ದುಷ್ಯಂತನಿಗೆ ಈ ಮಾತಿನ ಮೂಲಕ ಎಚ್ಚರಿಸ್ತಾ ಇದ್ದಾನೆ. ಏನದು ಅಂತ ಹೇಳಿದ್ರೆ, ಎಲೈ ರಾಜನೇ, ರಾಜೋತ್ತಮನೇ, ಲೋಕವೃತ್ತ ಅಂತ ನಿಷ್ಣಾತಾಹ, ಖಂಡಿತವಾಗಿಯೂ ಸುತರಾಮ್ ಅಂತಂದರೆ ಖಂಡಿತವಾಗಿಯೂ ನಿಜವಾಗಿಯೂ ಲೋಕದಲ್ಲಿ ಅಥವಾ ಲೌಕಿಕವಾಗಿ ವ್ಯವಹಾರವನ್ನು ಚೆನ್ನಾಗಿ ತಿಳಿದವನು ನೀನು. ನಿನಗಿದು ಗೊತ್ತಿಲ್ವೇ? ಯಾವುದದು ಹಾಗಿದ್ರೆ? ಸತೀಮಪಿ ಜ್ಞಾತಿ ಕುಲೈಕ ಸಂಶ್ರಯ ಜನಾಃ ಅನ್ಯಥಾ ಭರ್ತೃಮತೀಂ ವಿಶಂಕತೆ ಅತಃ ಸಮೀಪೆ ಪರಿಣೇತು ರಿಷ್ಯತೆ ಪ್ರಿಯಾ ವಾ ಪ್ರಮದ ಸ್ವಬಂಧುಭಿಹಿ. ಇಲ್ಲಿ ಹೇಳ್ತಾ ಇರುವ ಮಾತು, ಜ್ಞಾತಿ ಕುಲೈಕ ಸಂಶ್ರಯಾಂ ಅನ್ವಯ ಹೇಗೆ ಮಾಡಬೇಕು? ಜ್ಞಾತಿ ಕುಲೈಕ ಸಂಶ್ರಯಾಂ ಭರ್ತೃಮತೀಂ ಸತೀಂ ಅಪಿ ಜನಃ ಅನ್ಯಥಾ ವಿಶಂಕತೆ ಅತಃ ಸ್ವಬಂಧುಭಿಹಿ ಪ್ರಮದ ಪ್ರಿಯಾ ಅಪ್ರಿಯಾ ವಾ ಪರಿಣೇತು ಸಮೀಪೆ ಇಷ್ಯತೆ. ಈ ರೀತಿಯಾಗಿ ಅನ್ವಯವನ್ನು ಮಾಡಬೇಕು. ಏನಿದ್ರ ಅರ್ಥ ಅಂತ ಕೇಳಿದ್ರೆ, ಜ್ಞಾತಿ ಕುಲೈಕ ಸಂಶ್ರಯಾಂ, ಜ್ಞಾತಿ ಕುಲ ಅಂತಂದರೆ ಬಂಧು ಮನೆ, ಇಲ್ಲಿ ಅರ್ಥ ತವರು ಮನೆಯನ್ನೇ ಆಶ್ರಯಿಸಿರುವ. ಭರ್ತೃಮತೀಂ ಅಂದರೆ ಗಂಡನು, ಭರ್ತೃಮತೀಂ ಗಂಡನೂ ಇದು ಭರ್ತ ಅಂತಂದರೆ ಗಂಡ, ಪತಿ ಅಂತ ಅರ್ಥ. ಭರ್ತೃಮತೀಂ ಗಂಡನೂ ಇದ್ದು,
ಸತೀಮಪಿ ಸತಿ ಶಿರೋಮಣಿಯೂ ಆಗಿದ್ದು, ನಡತೆ ಗಟ್ಟಿಲ್ಲ, ದಾರಿ ತಪ್ಪಿಲ್ಲ, ನಡತೆ ತಪ್ಪದೆ ಸತಿ ಶಿರೋಮಣಿಯಾಗಿದ್ದು, ಗಂಡನೂ ಇದ್ದು, ಜ್ಞಾತಿ ಕುಲೈಕ ಸಂಶ್ರಯ, ತವರು ಮನೆಯನ್ನೇ ಆಶ್ರಯಿಸಿ ಇದ್ದರೆ, ತನ್ನ ಗಂಡನ ಮನೆಯನ್ನು ಬಿಟ್ಟು ಬೇರೆಯ ಮನೆಗೆ ಹೋಗಿ ಉಳ್ಕೊಂಡ್ರೆ, ಇಲ್ಲಿ ಅರ್ಥ ತವರು ಮನೆಯನ್ನೇ ಆಶ್ರಯಿಸಿದ್ರೆ ಅವಳನ್ನು ಜನಃ ಅನ್ಯಥಾ ವಿಶಂಕತೆ, ಅಂತಹ ಹೆಣ್ಣು ಮಗಳನ್ನು ಮದುವೆಯಾದಂತಹ ಆ ಸ್ತ್ರೀಯನ್ನು ಜನಃ ಅನ್ಯಥಾ ವಿಶಂಕತೆ, ಜನರು ಬೇರೆ ರೀತಿಯಲ್ಲಿಯೇ ಸಂದೇಹ ಪಡ್ತಾರೆ. ಬೇರೆ ರೀತಿಯಲ್ಲಿ ಅಂತ ಹೇಳಿದ್ರೆ, ಇವಳು ಬೇರೆಯವ್ರನ್ನ ಯಾರನ್ನು ಪ್ರೀತಿ ಮಾಡಿರ್ಬೋದೇನೋ, ಗಂಡನಿಗೆ ಹೆಂಡತಿಗೆ ಏನಾದರೂ ಬೇರೆ ರೀತಿಯಲ್ಲಿ ವ್ಯವಹಾರ ಸರಿ ಇಲ್ವೇನೋ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಯೋಚನೆಯನ್ನು ಮಾಡ್ತಾರೆ. ಅದು ಇಂದು ಸಮಾಜದಲ್ಲಿ ಇದೆ, ಆ ರೀತಿಯಾಗಿ ನಾವು ಊಹಿಸಬಹುದು. ಹಾಗಾಗಿ ಅತಃ ಸಮೀಪೆ ಪರಿಣೇತು ರಿಷ್ಯತೆ ಪ್ರಿಯಾವ ಪ್ರಮದ ಸ್ವಬಂಧುಭಿ. ಪ್ರಮದ ಅಂತ ಹೇಳಿದ್ರೆ ಪ್ರಿಯವಾದದ್ದಾಗಿರಲಿ ಅಪ್ರಿಯವಾದದ್ದಾಗಿರಲಿ, ಹೀಗೆ ಈ ರೀತಿಯಾಗಿ ಹೇಳ್ತಾ ಇರೋ ಮಾತು. ಅತಃ ಸ್ವಬಂಧುಭಿ ಅಂತಂದರೆ ಸಜ್ಜನರಿಂದ ಅಥವಾ ಆ ಒಂದು ಅವಳ ಬಂಧುಗಳಿಂದ. ಇಲ್ಲಿ ಅರ್ಥ ಬಂಧು ಅಂತ ಹೇಳಿದ್ರೆ ಅವರ ನೆಂಟರಿಷ್ಟರು ಅಂತ ಅರ್ಥ. ನೆಂಟರಿಷ್ಟರಿಂದ ಪ್ರಮದ ಪ್ರಿಯ ಅಪ್ರಿಯಾವ, ಹೆಂಡತಿಯಾದವಳು ಪ್ರಿಯ ಆಗಿರಲಿ ಅಪ್ರಿಯ ಆಗಿರಲಿ. ಪರಿಣೇತು ಸಮೀಪೆ ಇಷ್ಯತೆ, ಅವಳು ಗಂಡನಾದವನಿಗೆ ಇಷ್ಟ ಆಗಿರಲಿ ಅಥವಾ ಅನಿಷ್ಟವಾಗಿರಲಿ, ಯಾವುದೇ ರೀತಿಯಾಗಿರಲಿ, ಮದುವೆ ಆದ ನಂತರ ಗಂಡನ ಜೊತೆಯಲ್ಲಿಯೇ ಅವಳು ಇರಬೇಕು ಅನ್ನೋದನ್ನು ಬಂಧುಗಳು ಇಚ್ಛಯಿಸ್ತಾರೆ. ಹೀಗೆ ರೀತಿಯಲ್ಲಿ. ಅಂತೆಯೇ ಶಾರಂಗರವ ಹೇಳ್ತಾ ಇರುವ ಮಾತು, ಈಗಾಗಲೇ ನೀನು ಇವಳನ್ನು ಮದುವೆಯಾಗಿದ್ದೆಯೇ, ಆದ್ದರಿಂದ ಇವಳು ನಿನ್ನಲ್ಲಿಯೇ ಇರಬೇಕು ಅನ್ನುವುದು ನಮ್ಮ ವಿನಂತಿ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇರುವ ಮಾತು. ಹೀಗೆ ರೀತಿಯಲ್ಲಿ ಹಾಗೆ ನಾವು ಕೂಡ ಇಚ್ಛಿಸ್ತಾ ಇದ್ದೇವೆ. ರಾಜ ಕಿಂಚಾತ್ರ ಭವತಿ ಮಯ ಪರಿಣೀತ ಪೂರ್ವ, ರಾಜ ಕೇಳ್ತಾ ಇರುವ ಮಾತು. ಈಗ ರಾಜ ಸ್ವಲ್ಪ ಮಾತಿನ ವೇಗ ಜಾಸ್ತಿ ಆಗ್ತಾ ಇದೆ. ಕಿಂಚ ಆದರೆ ಅತ್ರ ಭವತಿ ಮಯ ಪರಿಣೀತ ಪೂರ್ವ, ನಾನು ಇವಳನ್ನು ಮದುವೆ ಆಗಿದ್ದನೇನು ಹಿಂದೆ. ನೋಡಿ ಎಷ್ಟು ಸಮಾಜದಲ್ಲಿ ಇಂತಹ ಮಾತುಗಳು ಬರುತ್ತವೆ. ಮದುವೆ ಆಗಿ ಗರ್ಭಿಣಿಯಾಗಿ ಬಂದು ಮನೆಗೆ ತುಂಬಿಸ್ಕೊಳ್ತಾನೆ ಎನ್ನುವ ದೃಷ್ಟಿಯಿಂದ ಬಂದಿದ್ದಾಳೆ. ಅವನು ಕೇಳ್ತಾ ಇರುವ ಮಾತು, ನಾನು ಇವಳನ್ನು ಮದುವೆ ಆಗಿದ್ನೇನು. ಶಕುಂತಲಾ ಸವಿಷಾದಂ ಆತ್ಮಗತಂ, ಶಕುಂತಲೆ ಅತ್ಯಂತ ದುಃಖದಿಂದ ತನ್ನಲ್ಲಿಯೇ ತಾನು ಹೇಳ್ಕೊಳ್ತಾ ಇದ್ದಾಳೆ. ಹೃದಯ ಸಾಂಪ್ರತಂ ತಾಶಂಕಾ, ಅರೇ ಇವನಿಗೆ ಸಂದೇಹವೇನು. ನೋಡಿ ಅವಳು ಹೇಳ್ತಾ ಇರೋ ಮಾತು, ಎಷ್ಟು ದೊಡ್ಡ ಕನಸನ್ನು ಕಟ್ಟಿಕೊಂಡು ಬಂದಿದ್ಲು. ಒಂದು ಕ್ಷಣದಲ್ಲಿ ನಾನು ಇವಳನ್ನು ಮದುವೆ ಆಗಿದ್ದೇನೆ ಎನ್ನುವ ಪ್ರಶ್ನೆಯನ್ನು ಮಾಡಿದ ತಕ್ಷಣ ಸಾಂಪ್ರತಂ ತಾಶಂಕ, ಅರೇ ಇವನಿಗೆ ತನ್ನಲ್ಲಿ ತಾನು ಹೇಳ್ಕೊತ, ಇವನಿಗೆ ಮದುವೆ ಆಗಿದ್ದು ಕೂಡ ಸಂದೇಹವೇನು. ಹೀಗೆ ರೀತಿಯಲ್ಲಿ ದೊಡ್ಡ ಗೋಪುರ ಕುಸಿತಾ ಇದೆ, ಕನಸಿನ ಗೋಪುರಗಳು. ರಾಜ ಕುತೋ ಅಯಂ ಅಸತ್ಕಲ್ಪನಾ ಪ್ರಶ್ನ, ನಾನು ರಾಜನಾಗಿದ್ದೇನೆ. ರಾಜ ಹೇಳ್ತಾ ಅವರ ಮಾತು, ಅಯಂ ಅಸತ್ಕಲ್ಪನಾ ಪ್ರಶ್ನ, ಅರೆ ಇಂತಹ ಒಂದು ನಿಮ್ಮ ಕನಸಿನ ಕಲ್ಪನೆಯ ಪ್ರಶ್ನೆಗಳನ್ನು ಇಲ್ಲಿ ತಂದು ಪ್ರಶ್ನೆ ಮಾಡ್ತಾ ಇದ್ದೀರಿ, ಇದು ಎಲ್ಲಿಂದ ಹುಟ್ಟುಕೊಂತು ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಗೌತಮಿ ಜಾತೆ ಮುಹೂರ್ತಂ ಮಾ ಲಜ್ಜಸ್ವ ಅಪನೇಷ್ಯಾಮಿ ತಾವತ್ತೇ ಅವಗುಂಠನಂ ತತಸ್ತ್ವಾಂ ಭರ್ತ ಅಭಿಜ್ಞಾಸ್ಯತಿ. ಈಗ ಶಾರಂಗರವ ಇಲ್ಲಿಯ ತನಕ ಶಕುಂತಲೆ ನಿನ್ನವಳು ಅನ್ನುವುದನ್ನು ಹೇಳಲಿಕ್ಕೆ ಪ್ರಯತ್ನಿಸಿದ. ಆದರೆ ಅದು ಇನ್ನೂ ಕೂಡ ರಾಜ ಒಪ್ಪದೇ ಇರುವುದನ್ನು ಅರಿತು ಈಗ ವೃದ್ಧ ತಾಪಸ್ಯ ಆಗಿರುವಂತಹ ಗೌತಮಿ ಇವಳು ನಿನ್ನವಳು ಎನ್ನುವುದನ್ನು ಸಮರ್ಥನೆಯನ್ನು ಮಾಡಲಿಕ್ಕೆ ಹೊರಡ್ತಾ ಇದ್ದಾಳೆ. ಅದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದ.